ಇಷ್ಟ ಆಯ್ತಾ? ನೋಡಿ, ಇದು ಈ ಬಜೆಟ್ ಇದೆಯಲ್ಲ, ಸಿದ್ದರಾಮಯ್ಯ ನೇತೃತ್ವ ಏನು ಕಾಂಗ್ರೆಸ್ ಸರ್ಕಾರದ ಬಜೆಟ್, ನಿಮ್ಮ ದೃಶ್ಯ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇದೊಂದು ಬೋಗಸ್ ಬಜೆಟ್ ಅಂತ. ಕಾರಣ ಏನಕ್ಕೆ ಅಂತಂದ್ರೆ ನೋಡಿ, ಅವೈಜ್ಞಾನಿಕವಾದ ಟನಲ್ಗೆ 2250 ಕೋಟಿಯನ್ನ ಮೀಸಲಿಡ್ತಾರೆ. ಆಮೇಲೆ ಏನು ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರ 1000 ಕೋಟಿಯನ್ನ ಮೀಸಲಿಡ್ತಾರೆ. ನೀವು ಇವತ್ತಿನ ದಿವಸ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದ್ದೀರಾ. ನೀವು ಹಾಗಾದ್ರೆ ಇವತ್ತು ರೈತರಿಗೋಸ್ಕರ ಏನ್ ಮೀಸಲಿಟ್ಟಿದ್ದೀರಾ? ದರ ಜಾಸ್ತಿ ಮಾಡಿದ್ದಾರೆ. ನಂತರದಲ್ಲಿ ಬೇರೆ ಬೇರೆ ಏನು ಪೆಟ್ರೋಲ್ ಬೆಲೆ ಸೆಸ್ ಆಗಿರ್ಬೋದು. ಈ ಹೆಚ್ಚುವರಿಯಾಗಿ 1 ಲಕ್ಷಕ್ಕೂ ಹೆಚ್ಚಿನ 1 ಕೋಟಿ ಇವರಿಗೆ ಸಂಗ್ರಹ ಆಗಿದೆ. ಆ ಹಣ ಎಲ್ಲಿ ಹೋಯ್ತು? ಆ ಹಣ ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ಲೆಕ್ಕ ಕೊಟ್ಟಿಲ್ಲ. ಅರ್ಥ ಆಯ್ತು ಮೂರ್ತಿ ಸರ್. ಇಲ್ಲಿ ಹೇಳ್ತಾ ಏನು ಬಹುಪಾಲು ಸಾಲದ ಹೊಣೆಗಾರಿಕೆ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರಕ್ಕೆ ಹೋಗುತ್ತೆ. ಏನು ಮಾಡೇ ಇಲ್ಲ. ನಾವು ಇಂಥ ಸಂದರ್ಭದಲ್ಲಿ ನೋಡಿ, ನಮ್ಮ ಸಂದರ್ಭದಲ್ಲೂ ಸಾಲ ಆಗಿದೆ, ಇಷ್ಟೊಂದು ಪ್ರಮಾಣದಲ್ಲಿ ಸಾಲವನ್ನು ತೆಗೆದುಕೊಂಡಿಲ್ಲ ಅಂತ ಹೇಳ್ತಿರೋದು. ಶರತ್ ಸರ್, ನಿಮ್ಮ ಸರ್ಕಾರ ಇರ್ಬೇಕಾದ್ರೆ ಸಾಲ ಕಮ್ಮಿ ಮಾಡಿ ಮಧ್ಯದಲ್ಲಿ ಇವತ್ತಿನ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರಾಗಿರ್ಬೋದು, ಏನು ವೈದ್ಯಕೀಯ ಏನು ಸರ್ಕಾರಿ ವೈದ್ಯರು ಇವತ್ತಿನ ದಿನದಲ್ಲಿ ಅವರಿಗೆ ಮುಷ್ಕರ ಆಗ್ತಾ ಇದೆ. ಅವ್ರಿಗೇನ್ ನೀವು ಕ್ರಮ ತೆಗೆದುಕೊಂಡಿದ್ದೀರಾ? ಸಾರಿಗೆ ಇಲಾಖೆಯ ಏನು ಅಲ್ಲಿಂತ ನೌಕರರಿಗೆ ಸಂಬಳವನ್ನು ನೀಡಲಾಗ್ತಾ ಇಲ್ಲ, ವೇತನ, ಅದರ ಒಂದು ಏನು ಮೇಂಟೆನೆನ್ಸ್ಗೋಸ್ಕರ ಇವತ್ತು ಪರದಾಡುವ ಪರಿಸ್ಥಿತಿ ಬಂದಿದೆ. ಅಲ್ಲೇ ಬಸ್ಸುಗಳು ತನ್ನಿಂದ ತಾನೇ ಬೆಂಕಿ ಹತ್ಕೊಂಡು ಉರಿತಾ ಇದೆ. ನಿರುದ್ಯೋಗ ಸಮಸ್ಯೆ ಯಾವಾಗ ಹೋಗುತ್ತೆ, ಯಾವಾಗ ಇದೆಲ್ಲ ಕ್ವಶನ್ ಬಂದ್ಬಿಟ್ಟು ಶರತ್ ಸರ್ ಗೊತ್ತಾಯ್ತು ಮೇಡಮ್. ಈಗ ಸಾರಿಗೆದ ಹಿಂದೆ 4,08,000 ಕೋಟಿ ಏನು ಬಜೆಟ್ ಮಂಡನೆ ಮಾಡಿದ್ರಲ್ಲ, ಅದಕ್ಕೇನಾರು ನೀವು ಇದಕ್ಕೆ ಇಲಾಖೆಗೆ ಇಂತಿಷ್ಟು ಖರ್ಚಾಗಿದೆ ಅಂತೇಳಿ ಏನಾರು ಶ್ವೇತಪತ್ರವನ್ನ ಹೊರಡಿಸಿದೀರಾ? ಇಲ್ಲಿವರೆಗೆ ಹೊರಡಿಸಿಲ್ವಲ್ಲ. ಅದನ್ನ ಮಾಡ್ಬೇಕಲ್ಲ ನೀವು. ಜವಾಬ್ದಾರಿ ಇರ್ತಕ್ಕಂಥ ಏನು ಕಾಂಗ್ರೆಸ್ ಸರ್ಕಾರ, ಅದೊಂದು ನಿಮ್ದೊಂದು ಜವಾಬ್ದಾರಿ. ಜನರ ಟ್ಯಾಕ್ಸ್ ಹಣದಲ್ಲಿ ನೀವು ಇವತ್ತಿನ ದಿವಸ ಅಧಿಕಾರ ನಡೆಸ್ತಾ ಇದ್ದೀರಾ. ಶ್ವೇತಪತ್ರವನ್ನ ಬಿಡುಗಡೆ ಮಾಡಿ, ವೈಟ್ ಪೇಪರ್ ಅನೌನ್ಸ್ ಮಾಡಿ. ಯಾಕಾಗಲ್ಲ ನಿಮ್ಮಲ್ಲಿ? ನಿಮ್ಗೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ ನಿಮ್ಮಲ್ಲಿ ಏನೋ ಲೋಪ ಇದೆ ಅಂತ ಹೇಳಿ ಅರ್ಥ. ಶರತ್ ಸರ್, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಈಗ ಮೂರ್ತಿ ಸರ್, ಓಕೆ, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಶರತ್ ಸರ್, ಒಂದೇ ವಿಚಾರ ಅವ್ರು ಹೇಳ್ತಾ ಇರೋದು ಏನು ಅಂತಂದ್ರೆ, ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಸಮನಾಗಿ ಕೊಟ್ಟಿದ್ದೇವೆ, ಆದರೂ ಕೂಡ ನೀವುಗಳು ಯಾಕೆ ಹೋರಾಟ ಮಾಡ್ತಾ ಇದ್ದೀರಾ? ನೋಡಿ, ಆಯ್ತು. ಹಾಗಾದ್ರೆ ನಿಗಮ ಮಂಡಳಿ ದೇವರಾಜ ಅರಸು ಹಿಂದುಳಿದ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಬಿಡುಗಡೆ ಮಾಡಿದ್ರಿ? ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಮಾಡಿದ್ರಿ? ಕರ್ನಾಟಕದ ಸವಿತಾ ಸಮಾಜದ ಅಭಿವೃದ್ಧಿಗೆ ಎಷ್ಟು ಮೀಸಲಿಟ್ಟಿದ್ದೀರಾ? ಕರ್ನಾಟಕದ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಮೀಸಲಿಟ್ಟಿದ್ರಿ? ಆಮೇಲೆ ನೀವು ಕರ್ನಾಟಕ ವೀರಶೈವ ಲಿಂಗಾಯತರ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಮೀಸಲಿಟ್ಟಿದ್ದೀರಾ? ಕರ್ನಾಟಕದ ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಹಣವನ್ನ ಮೀಸಲಿಟ್ಟಿದ್ದೀರಾ? ಇದೆಲ್ಲ ಉತ್ತರ ಕೊಡ್ಬೇಕಲ್ವಾ ನಿಗಮ ಮಂಡಳಿ? ಈಗ ನೋಡಿ, ಅದು ಮರಾಠ ಸಮುದಾಯಕ್ಕಾಗಿರ್ಬೋದು, ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಅಂಬಿಗರ ಚೌಡಯ್ಯ ನಿಗಮ ಆಗಿರ್ಬೋದು, ಇದಕ್ಕೆಲ್ಲ ಎಷ್ಟು ಅಭಿವೃದ್ಧಿಗೆ ನಿಗಮಕ್ಕೆ ನೀವು ಹಣವನ್ನ ನೀವು ಮೀಸಲಿಟ್ಟಿದ್ದೀರಾ ಹೇಳಿ? ನೋಡಿ, ಒಂದ್ ನಿಮಿಷ. ಅಹಿಂದ್ ಅಂತ ಹೇಳಿ ಹೆಸರು ಹೇಳ್ತಾ ಇಡೀ ರಾಜ್ಯದ ತುಂಬಾ ಪ್ರವಾಸ ಮಾಡ್ತಾ ಇದ್ದೀರಾ. ಪ್ರಶ್ನೆ ಏನು? ಇವರೆಲ್ಲ ಅಹಿಂದ್ ಅಲ್ವಾ? ಹಾಗಾದ್ರೆ ಒಂದು ಬೇರೆ ಒಂದಿಷ್ಟು ಸಮಾಜದ ಬಗ್ಗೆ ಶರತ್ ಸರ್, ನೀವು ಒಂದಿಷ್ಟು ಸಮಾಜದ ಬಗ್ಗೆ ಸರಿಯಾಗಿ ಅಮೌಂಟ್ ಹೋಗಿಲ್ಲ ಅನ್ನುವಂತಹ